ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ದೆ. ಪಾದಯಾತ್ರೆ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಕ್ಕ. ಏನಾಯ್ತು ಅಂದ್ರೆ ನನಗೊಬ್ರು ಶಾಸ್ತ್ರ ಹೇಳಿದ್ರು, ನೀವು ಪಾದಯಾತ್ರೆ ಮಾಡ್ಬೇಕಾರೆ 3 ಜನದ ತಲೆ ಕೂದಲು ತಗೊಂಡ್ ಬನ್ನಿ ಅಂತ. ಇಬ್ರು ತಲೆ ಕೂದಲು ಕೊಟ್ಕಳಿಸ್ದೆ. ಇನ್ನೊಬ್ರದ್ ಬೇಕು, ಒಂಚೂರು ತಲೆ ಬೋಳ್ಸ್ಲಾ ಮುಂದೆ. ಬ್ಯಾಡಿ ನಮ್ದು ಕೊಡಲ್ಲ ಅಕ್ಕ. ಇದಕ್ಕ ನನಗ್ ಮಕ್ಳಾಗಿಲ್ಲ ಅಕ್ಕ. ನಾನ್ ಕೊಡಲ್ಲ ನಾನು ಅದಕ್ಕೆ ಕಟ್ಕೊಂಡ್ಬಿಟ್ಟಿದೀನಿ. ಏನಿಲ್ಲ, ಮುಂದೆ ಹಾರಾಡ್ತಿದ್ಯಲ್ಲ. ಅಲ್ಲ ಒಂದೆರಡು ಹಾರಾಡ್ತಿದಾವಲ್ಲ, ಅದಕ್ಕೆ ನಾನೇನ್ ಮಾಡಿದೀನಿ, ಪೂಜೆ ಹೂವ ಎಲ್ಲ ತಂದಿದ್ದೀನಿ. ಏನು ಮಾಡಲ್ಲ ನಾನು. ಇದನ್ನ ಅಷ್ಟೇ, ಇದು ತೀರ್ಥ. ಹಿಂಗ ಹಾಕದ ತೀರ್ಥನ. ಇದು ಹೂವ ಇಲ್ಲ ಅಕ್ಕ, ಹಿಂಗ ಹಾಕ್ತೀನಿ ಅಷ್ಟೇ ಹೂವನ. ಈಗ ತೀರ್ಥ ಹಾಕದ್ಮೇಲೆ ತಲೆ ಕೂದಲು ಕೊಡ್ಬೇಕಕ್ಕ. ಸರ್ ಜಾಸ್ತಿ ತಗೊಂಡೋಗಲ್ಲ ಅಕ್ಕ. ತೀರ್ಥ ಹಾಕ್ಬಿಟ್ಟಿದೀನಿ ಅಕ್ಕ. ನಿಮ್ ಕೂದ್ಲು ಕೊಡ್ತೀರಾ? ಒಂಚೂರು ಅಕ್ಕ, ತೀರ್ಥ ಹಾಕ್ಬಿಡ್ತೀನಿ ಅಕ್ಕ ನಿಮ್ಗುನು. ಅಕ್ಕ ತೀರ್ಥ ಕೊಡ್ಬೇಕು ಅಕ್ಕ. ಹಾಕ್ಬಿಟ್ಟೆ, ಇಬ್ರಲ್ಲೊಬ್ರು ಕೊಡ್ಬೇಕು ಅಕ್ಕ. ಕೂದ್ಲು ಕೊಡಿ, ನಾನು ಹೋಗ್ತೀನಿ. ಸರ್ ಅರ್ಕೆ ಹೊತ್ತಿದೀನಿ ಸರ್. ಇಷ್ಟೇ ಕೂದ್ಲು ಕೊಡಿ. ನಾನು ಅರ್ಕೆ ಹೊತ್ಕೊಂಡ್ಬಿಟ್ಟಿದೀನಿ ದೇವಸ್ಥಾನಕ್ಕೆ. ನಾನು ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಸರ್. ಹೇಳಿದೆ ಬಿಡೋಣ. ಬಿಡಾಕ ನಾನೇ ಬಳಸ್ತೀನಿ. ಬಿಡಾಕ ಇಲ್ಲಿ ಹೇಳಿ ಬಿಡ್ರೆ ಹೋಯ್ತಾಳೆ ಅಕ್ಕ. ಎರಡೇ ಎರಡು ಅಕ್ಕ. ಅವಳು ಏನೇ ಕೇಳ್ತಾಳ ಗೊತ್ತಾ? ಕ್ಯಾಮ್ರಾದೆ. ಇದು ಕಾಮಿಡಿ ಪ್ರೋಗ್ರಾಮ್ ಅಕ್ಕ. ಕುರಿಗಳು ಸ್ವಾಮಿ ಕುರಿಗಳು ಕಾಮಿಡಿ ಪ್ರೋಗ್ರಾಮ್ ಇದು. ಅವಕಾಶಕ್ಕಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಇದೊಂದು ಕಿರುಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿಯಾಗಿರುವುದರಿಂದ ಇದೊಂದು ಕಿರುಕಾಣಿಕೆ. ಏನ್ ಅನ್ನಿಸ್ತು ಮೇಡಮ್? ನಮ್ಗೆ ಸ್ವಲ್ಪ ಕೂದಲು ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ?